ನಾನಿಲ್ಲಿ ಚಿಕನ್ ರೆಡಿ ಮಾಡ್ಕೊತಾ ಇದೀನಿ. ನಮ್ಮ ಅತ್ತೆ ಅಲ್ಲಿ ಬಿರಿಯಾನಿಗೆಲ್ಲ ಮಸಾಲೆ ರುಬ್ಕೋತಾ ಇದ್ದಾರೆ. ಮಾಡೋ ಅಷ್ಟು ಟೇಸ್ಟ್ ಇಲ್ಲ. ಗೀ ಹಾಕಿದ್ರಾ? ನಾಗೇಂದ್ರ ತುಪ್ಪ ಕೇಳುತ್ತಲ್ಲ. ಹೆಚ್ಚಾಗಿ ಹಾಕಿರ್ತಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ನೋಡಿ, ನಮ್ಮ ಮನೇಲಿ ಬೆಳಗ್ಗೆನೇ ವಾರ ಆಗೋಗಿದೆ. ನಮ್ಮ ಗಿಡದಲ್ಲಿ ಎಷ್ಟು ದಾಸವಾಳ ಹೂ ಬಿಟ್ಟಿತ್ತು, ಎಷ್ಟು ರೋಸು ಬಿಟ್ಟಿದೆ ನೋಡಿ. ಎಲ್ಲ ಇಟ್ಟು ನಮ್ಮ ಅತ್ತಿಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಇವತ್ತು ಶೂಟ್ ಇದೆ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಮತ್ತು ನನ್ನ ತಮ್ಮ ಹೆಂಡತಿ ಬರ್ತಿದ್ದಾರೆ. ಸೊ ನಾವು ಇವತ್ತು ಅವ್ರಿಗೆ ಸರ್ಪ್ರೈಸ್. ನಾರ್ಮಲಾಗಿ ನಾವು ಶೂಟ್ ಇದ್ದಾಗ ಏನೂ ಅಡುಗೆ ಮಾಡಲ್ಲ. ಶೂಟೆಲ್ಲ ಮುಗಿದ್ಮೇಲೆ ಮಧ್ಯಾಹ್ನಕ್ಕೆ ಲಂಚ್ ಮಾಡ್ಕೋತೀವಿ ಏನಾದರೂ. ಬಟ್ ಆದರೆ ಇವತ್ತು ಸ್ಪೆಷಲ್ಲಾಗಿ ನಯನ ನಾಗೇಂದ್ರ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀವಿ. ನೋಡಿ, ನಮ್ಮ ಅಣ್ಣ ಅವ್ರ ತಮ್ಮ ಬರ್ತಾನೆ ಅಂದ್ಬಿಟ್ಟು ಚಿಕನ್ ತೊಗೊಬಂದಿದ್ದಾರೆ. ಮಟನ್ನು ತಂದಿದ್ಯಾ ರಂಜಿತಾ? ಇವರೆಲ್ಲರೂ ಬಂದಿದ್ರ ನಿಮ್ಮ ಜೊತೆ? ಹಾಂ, ಫಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು. ನಯನ ನಮಗೋಸ್ಕರ ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ಮಾಡಿದ್ಲು. ಸೊ ನಾವಿವತ್ತು ಅವಳಿಗೆ ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀವಿ. ನಾನು ನಮ್ಮ ಅದಕ್ಕೆ ಏನು ಅಡುಗೆ ಮಾಡ್ತೀವಿ ಕೊನೆವರೆಗೂ ನೋಡಿ. ಮಣ್ಣ ಫಸ್ಟ್ ಟೈಮ್ ಚಿಕನ್ ಎಲ್ಲ ಕ್ಲೀನ್ ಮಾಡಿಕೊಡ್ತಿದ್ದಾನೆ. ನಾನು ಇದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಮೊದಲೇ. ಇನ್ನೇನಿದ್ರು ಎಲ್ಲ ಒಗ್ಗರಣೆ ಹಾಕೋದು ಅಷ್ಟೇ ಬಾಕಿ ಇರೋದು. ಚಿಕನ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಯಾಕೆ ಇಂಥ ಚಿಕನ್ ಸಿಕ್ಕಿಲ್ವಾ? ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆಯಲ್ಲ. ಗ್ಯಾಸ್ ಖಾಲಿ ಆಗಿದ್ದ ಕಾರಣ ಎಲ್ಲೂ ಬರ್ನಿಂಗ್ ಸಿಗ್ತಾ ಇಲ್ಲ. ಎಲ್ಲ ಕಡೆ ಸ್ಕಿನ್ ಔಟ್ ಅಂದರು. ನಮ್ಮ ಅಣ್ಣ ಹುಡುಕಿ ತಂದಿದ್ದಾನೆ. ಎಲ್ಲೋಗಿದ್ದೆ? ಕೊಪ್ಪ ಗೇಟ್. ಇಷ್ಟೇ ನಮ್ಮ ಅಣ್ಣ ಲಿಮಿಟ್ ಮಾತಾಡೋದು. ಅಶ್ವಿನಿ ಫುಲ್ಲು ಕುಡ್ಕುಡಿ ಆಗ್ಬಿಡೈತೆ, ನೋಡ್ಕೊಂಡು ಬೈಸಿ. ನಮ್ಮ ಅದಕ್ಕೆ ನೋಡಿ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಇವಾಗೂ ಲೇಟು ಅದಕ್ಕೆ. ನಮ್ಮದಕ್ಕೆ ನೋಡಿ ಇವತ್ತು ಲೇಟು. ಬೇಗ ಅಡುಗೆ ಮಾಡ್ತಾ ಇದ್ದೀವಿ, ಇನ್ನೇನು ಬಂದ್ಬಿಡ್ತಾರೆ ಅಂತ. ನನ್ನ ತಮ್ಮಂಗೋಸ್ಕರ ಮತ್ತು ನಯನಗೋಸ್ಕರ, ಇಬ್ರಿಗೋಸ್ಕರನು. ನಾನಿಲ್ಲಿ ಚಿಕನ್ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಅತ್ತೆ ಅಲ್ಲಿ ಬಿರಿಯಾನಿಗೆಲ್ಲ ಮಸಾಲೆ ರುಬ್ಕೋತಾ ಇದ್ದಾರೆ. ನಮ್ಮಣ್ಣ ಇಲ್ಲಿ ಕಬಾಬ್ಗೆ ರೆಡಿ ಮಾಡ್ಕೋತಾ ಇದ್ದಾನೆ. ನಮ್ಮ ಅತ್ತಿಗೆ ಇಲ್ಲಿ ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಸೇರಿ ನಾವು ಬೇಗ ಅಡುಗೆ ಮುಗಿಸ್ತಾ ಇದ್ದೀವಿ. ಇಷ್ಟು ಬೆಳಗ್ಗೆ ನಾವು ಅಡುಗೆ ಮಾಡಿರೋದು ನೋಡಿ ನಯನ ನಾಗೇಂದ್ರ ಇಬ್ರು ಶಾಕ್ ಆಗ್ಬಿಡ್ತಾರೆ ಅಲ್ವಾ ಅದಕ್ಕೆ? ರೆಡಿಯಾಗಿ ನಾರ್ಮಲಾಗಿ ಅವ್ರು ಬರೋ ಶೂಟಿಗೆ ಬರ್ತಿದ್ದಾರೆ ಅಂದಿದ ತಕ್ಷಣ ನಾವು ನಿಧಾನಕ್ಕೆ ರೆಡಿ ಆಗ್ತಾ ಇರ್ತೀವಿ. ಫಸ್ಟ್ ಟೈಮು ಬೇಗ ರೆಡಿಯಾಗಿ ನಾವು ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಅವ್ರಿಗೋಸ್ಕರ. ತುಪ್ಪ ನಾಗೇಂದ್ರ ತುಪ್ಪ ಕೇಳುತ್ತಲ್ಲ. ಹೆಚ್ಚಾಗಿ ಹಾಕಿರ್ತಿ. ರೈಸ್ ಆದ್ಮೇಲೆ ಸ್ವಲ್ಪ ಹಾಕೋಣ. 1-2 ಸ್ಪೂನ್ ಆಗುತ್ತಲ್ಲ ಅದು. ಎಣ್ಣೆ. ವಾರಗಿತ್ತಿಗೋಸ್ಕರ ವಾರಗಿತ್ತಿ ಅಡುಗೆ ಮಾಡ್ತಾ ಇದ್ದಾರೆ. ನಮ್ದು ವಾರ ಗಿತ್ತಿರು. ಅಲ್ಲಿ ಆಂಬೂರು ವಾರು, ಇಲ್ಲಿ ನಾಟಿ ವಾರು. ಸ್ಪೆಷಲ್ ಬಿರಿಯಾನಿ ಮಸಾಲ. ನಮ್ಮ ಅದಕ್ಕೆ ಲಾಸ್ಟ್ ಗಾರ್ನಿಷ್ ಮಾಡ್ತಾ ಇದ್ದಾರೆ. ಬಿರಿಯಾನಿ ಇನ್ನೊಂದು 10 ಮಿನಿಟ್ಸು ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಎಲ್ಲ ರೆಡಿನಾ ಅದಕ್ಕೆ? ಮೊಸರು ಬಜ್ಜಿ ನೋಡಿ, ಇಲ್ಲಿ ಪೆಪ್ಪರ್ ಚಿಕನ್ ರೆಡಿಯಾಗಿದೆ.
ಇಲ್ಲಿ ಬಿರಿಯಾನಿಗೆ ಇನ್ನು ಅಕ್ಕಿ ಹಾಕಿದ್ರೆ ಒಂದು ಕುದಿ ಬಂದಾಗ ಬಿರಿಯಾನಿ ರೆಡಿ. ಮೊಸರು ಬಜ್ಜಿ ರೆಡಿ, ಬಿರಿಯಾನಿ ರೆಡಿ, ಚಿಕನ್ ಫ್ರೈ ರೆಡಿ, ಕಬಾಬು ಕಲಸಿಕ್ಕಿದ್ದೀವಿ. ಊಟ ಮಾಡುವಾಗ ಕಬಾಬ್ ಹಾಕಿದ್ರೆ ಆಯಿತು. ನಮ್ಮ ಅತ್ತಿಗೆ ಇಲ್ಲಿ ಮೊಟ್ಟೆ ಬೇಯಕ್ಕೆ ಇಡ್ತಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಅಡುಗೆ ರೆಡಿ. ಗ್ರ್ಯಾಂಡ್ ವೆಲ್ಕಮ್ ಮಾಡೋಣ ಅಂದರೆ ಹಿಂಗೆ ಬರ್ತಾ ಇದ್ದೀರಾ. ಹಾಂ, ಫ್ರೂಟ್ಸ್ ಎಲ್ಲ ತಂದಿದ್ದಾರೆ ಮಕ್ಕಳಿಗೆ. ಎಲ್ಲ ರೆಡಿ ಆಯಿತು. ಬಿರಿಯಾನಿ ತೆಗೀರಿ ಅದಕ್ಕೆ. ವಾವ್, ಸಖತ್ತಾಗಿದೆ. ಎಲ್ಲ ರೆಡಿ. ನಯನ ಬನ್ನಿ ಕುತ್ಕೊಳ್ಳೋಣ. ಬಾ ಮಗನೇ ಊಟ ಮಾಡೋಣ. ನೋಡಿ ನಮ್ಮನೆಲ್ಲ ಕಬಾಬ್ ನಾನು ಚೆನ್ನಾಗಿ ಮಾಡಿಲ್ಲ ಅಂತ ನಮ್ಮ ಆಶಿಕಾ ಮತ್ತು ನಮ್ಮ ಅಶ್ವಿನಿ ಅಕ್ಕ ಸೇರ್ಕೊಂಡು ಇಲ್ಲಿ ನೋಡಿ ಕಬಾಬ್ ಕೆಳಗಡೆ ಮಾಡಿದ್ದಾರೆ. ಬಿದ್ದಿರೋದ್ನ ಯಾರಿಗೆ ಅಕ್ಕ ಎತ್ತಾಕ್ತೀಯ ಅಂತ ತೋರ್ಸಿ ಅಕ್ಕ. ನೋಡ್ತಾ ಇದ್ದೀನಿ ತಡಿ ಒಂದು ನಿಮಿಷ ನೋಡೋಣ. ಅದು ಹಂಗೆ ಅದು ಇಲ್ಲ ಇಲ್ಲ ಎತ್ತಾಕ್ತಾಳ ಒಟ್ನಲ್ಲಿ ಎಲ್ಲೋ ಎತ್ತಾಕ. ಓ ವಿಡಿಯೋ ವೇಸ್ಟ್ ಮಾಡಲ್ಲ, ನಾನು ತಿಂತೀನಿ. ಅಕ್ಕ ತಿನ್ನಲ್ಲ ನಾವು. ನಂಗ್ ಬೇಡ ಬಿರಿಯಾನಿನೂ ಮಾಡಿದ್ದಾರೆ. ನನಗೆ ಕಬಾಬ್ ಮಾಡೋ ಐಡಿಯಾನೇ ಇರಲಿಲ್ಲ. ನಮ್ಮಣ್ಣ ಏ ಕತೆ ಹೊಡಿಬೇಡ ಆಕಾಶ್ವಿನಿ, ನಿನ್ ಬ್ಲಾಗ್ ನಾವು ತಿನ್ಬೇಕು. ನಮ್ಮಣ್ಣ ಕಬಾಬ್ ಮಾಡಿದ್ದು. ರಂಜಿತಣ್ಣ ಕಬಾಬ್ ಸಾಕು ಬಿಡು. ಸಖತ್ತಾಗಿ ಟೇಸ್ಟ್ ಮಾಡ್ತಾರೆ. ಹೇಳ್ಬೇಕಾ? ಒಂದು ನಿಮಿಷ ಇರು. ನಿಧಾನ ತಿನ್ನು. ಯಾವಾಗ್ಲೂ ಡೌ ನಯನ ಮಾಡೋ ಅಷ್ಟು ಟೇಸ್ಟ್ ಇಲ್ಲ. ಥ್ಯಾಂಕ್ ಯು. ಅಕ್ಕ ನಾನು ತಿನ್ಬಿಟ್ಟು ಹೇಳ್ತೀನಿ ರೀ, ನಾನು ಕರೆಕ್ಟಾಗಿ ಹೇಳ್ತೀನಿ. ನೀವು ಟೇಸ್ಟ್ ಹೇಳಲಿ ಅಂತ ಮಾಡಿಲ್ಲ, ತಿನ್ಲಿ ಅಂತ ಮಾಡಿದ್ದೀವಿ. ಮಾಡಿರೋದು ಚೆನ್ನಾಗಿದೆ ಅಕ್ಕ. ಚೆನ್ನಾಗಿದೆ. ತಗೊಂಬಗ್ನೆ. ಯಾಕೆ ಕುಕ್ತೀಯಾ? ಮನ್ಸಿಂದ ಬಡ್ಸು. ಮನ್ಸಿಂದ ಹೆಂಗ್ ಬಡಿಸ್ಲಿ ಹೇಳ್ ನಾಗೇಂದ್ರ. ತೊ. ಪ್ರೀತಿಯಿಂದ ನಗ್ನಗ್ತಾ. ಮೊಟ್ಟೆ ಚೆನ್ನಾಗಿ ಮಾಡಿದ್ರ ನೋಡಿ. ಹಿಂಗೆ ಮಾಡೋದು ಬಿರಿಯಾನಿ ಅಂತ ಮಾಡಿರೋದು ಇವರು. ಗೀ ಹಾಕಿದ್ರಾ? ಸಾಕು ಸ್ವಲ್ಪ ಹಾಕಿದೀವಿ. ಸಾಕು ಸಾಕು. ತರಕಾರಿನೇ ಇಲ್ಲ ಪಲಾವಲ್ಲಿ. ಚೆನ್ನಾಗಿದೆ ಕರಡು. ಬಿರಿಯಾನಿನೂ ಚೆನ್ನಾಗಿದೆ. ಆ ಕಡೆ ಇದೆ. ಚೆನ್ನಾಗಿದೆ ಟೇಸ್ಟ್. ನಮ್ಮ ಅಮ್ಮ ಮಾಡೋ ಪಲಾವ್ ಇದಕ್ಕಿಂತ ಚೆನ್ನಾಗೈತಮ್ಮ. ಮೌ ಅಮ್ಮನಿಗೆ ಹೇಳಿದ್ವಿ ಮಾಡಕ್ಕೆ. ಇಲ್ಲ, ನಮ್ಮ ಯಜಮಾನ್ರು ಸುಮ್ಮನೆ ಹೇಳ್ತಾ ಇದ್ದಾರೆ. ಬಿರಿಯಾನಿನೂ ಚೆನ್ನಾಗಿದೆ. ಇದು ಈ ಚಿಕನ್ ಚೆನ್ನಾಗಿದೆ, ಪೆಪ್ಪರ್ ಚಿಕನ್. ಇದೆಯಾ ಅದಕ್ಕೆ ನಮ್ಮ ಅಕ್ಕದ ರಂಜಿತಾ? ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಯ್ತು ಚೆನ್ನಾಗಿಲ್ಲ. ಚೆನ್ನಾಗಿಲ್ವಾ ಅದಕ್ಕೆ ರಂಜಿತಾ? ತಿನ್ನು ಮೋಯ್ತಾ. ಮಕ್ಕಳು ಖಾಲಿ ಮಾಡಿದ್ರೆ ನಿಂದು ಬಿರಿಯಾನಿ ಚೆನ್ನಾಗೈತೆ ಅಂತ. ಮಕ್ಳು ಖಾಲಿ ಮಾಡಲ್ಲ, ಅವ್ರ ಮೊಸರನ್ನ ಬಿಟ್ಟು ಏನು ತಿನ್ನಲ್ಲ. ನಾವು ಊಟ ಮಾಡ್ತಾ ಇದೀವಿ. ಊಟ ಮಾಡಿ ಶೂಟ್ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಶೂಟ್ ಸ್ಟಾರ್ಟ್ ಮಾಡ್ತೀವಿ. ನಂಗೆ ಮರ್ತೇ ಹೋಯ್ತು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.